ಹಲೋ ಹಾಯ್ ನಮಸ್ತೆ ವೀಕ್ಷಕರೇ. ಈಗ ನೀವು ನೋಡ್ತಿರ್ಬೋದು ಇದು ನಮ್ಮ ಬಾಳೆ ತೋಟ. ಸೊ ಈ ಬಾಳೆ ತೋಟದಲ್ಲಿ ಅವರೆ ಗಿಡ ಎಲ್ಲ ಭಾಳ ಇದೆ, ಕಳೆ ತುಂಬ ಇದೆ. ಸೊ ಅದಕ್ಕಾಗಿ ಹೊಲ ಓಡಿಸ್ಬೇಕು ಅಂತ ನಮ್ಮ ತಂದೆ ಟ್ರ್ಯಾಕ್ಟರ್ ತಗೊಂಡೋಗಿದ್ದಾರೆ. ಆದರೆ ಇಲ್ಲಿ ತುಂಬ ಜನ ಕಾಟ ಕೊಟ್ಟಿದ್ದಾರೆ, ಹೊಲ ಹೊಡಿಯೋಕ್ಕೂ ಬಿಟ್ಟಿಲ್ಲ, ತುಂಬ ದೌರ್ಜನ್ಯ ಮಾಡಿದ್ದಾರೆ. ಅದು ಅವರು ಆ ದೌರ್ಜನ್ಯಕ್ಕೆ ನಮ್ಮ ತಂದೆ ಇರ್ಬೋದು, ಆ ಟ್ರ್ಯಾಕ್ಟರ್ ಡ್ರೈವರ್ ಇರ್ಬೋದು, ಓಡಿ ಊರೊಳಗಡೆ ಬಂದಿದ್ದಾರೆ. ಸೊ ಅವರು ಎಷ್ಟು ಮೀರಿದ್ದರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಅವ್ರು ಯಾರು ದೌರ್ಜನ್ಯ ಕೊಟ್ಟಿರೋದು ಆ ಹೊಲದಲ್ಲಿ ಅಂತ ನಾನು ಕೂಡ ಓದೆ. ಸೊ ಆ ದೌರ್ಜನ್ಯ ಕೊಟ್ಟಿರೋರು ಯಾರಪ್ಪ ಅಂದರೆ ಹೆಜ್ಜೇನು ಹುಳುಗಳು ಸ್ನೇಹಿತರೆ. ಹೆಜ್ಜೇನು ಹುಳುಗಳು ಇವರಿಗೆ ತುಂಬಾ ಕಾಟ ಕೊಟ್ಟಿದ್ದಾವೆ. ಸೊ 3-4 ಹೆಜ್ಜೇನು ಕಡ್ದಿದ್ದಾವೆ. ಸೊ ಅದು ಹೇಗಿಟ್ಟಿದೆ ಹೆಜ್ಜೇನು ಅಂದ್ರೆ ಅದು ಹೇಗಿದೆ ಅಂತ ನೋಡೋಣ ಅಂತ ನಾನು ಹೊಲಕ್ಕೆ ಬಂದೀನಿ ಸ್ನೇಹಿತರೆ. ನೋಡೋಣ ಅದು ಹೇಗಿದೆ ಅಂತ, ಬನ್ನಿ ಹೋಗೋಣ. ಆ ಹೆಜ್ಜೇನು ಹೇಗಿಟ್ಟಿದೆ, ಸೊ ಅದನ್ನು ಹೇಗೆ ಮುರಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ ಹೋಗೋಣ ಸ್ನೇಹಿತರೆ. ವೀಕ್ಷಕರೇ, ಜೇನುಹುಳುಗಳಲ್ಲಿ ತುಡುಬೆ ಮತ್ತು ಕೋಲ್ಜನನ್ನು ಮುರಿದಷ್ಟು ಸುಲಭವಾಗಿ ಹೆಜ್ಜೆನನ್ನು ಮುರಿಯೋದಕ್ಕಾಗಲ್ಲ. ಏಕೆಂದರೆ ಬಿಸಿಲಿನ ವೇಳೆ ಅಂದರೆ ಹಗಲೊತ್ತಲ್ಲಿ ಈ ಹೆಜ್ಜೆನನ್ನು ಕೆಣಕಿದರೆ ಸುತ್ತಮುತ್ತಲ ಇರ್ತಕ್ಕಂಥ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನರುಗಳಿಗೂ ಕೂಡ ಇದು ತುಂಬ ತೊಂದರೆ ಕೊಡುತ್ತೆ. ಸೊ ಹಾಗಾಗಿ ನಮಗೆ ತಿಳಿದಂತಹ ಹೆಜ್ಜೆನು ಮುರಿತಕ್ಕಂಥ ಪರಿಣಿತರಿಗೆ ಫೋನ್ ಮಾಡಿದಾಗ, ಇಲ್ಲ ಬಿಡ್ರಿ, ಇದು ರಾತ್ರಿ ವೇಳೆ ಮುರಿಬೇಕು, ಕತ್ಲಾದಾಗ ಇದು ಬೇರೆಯವ್ರಿಗೆ ಯಾರಿಗೂ ಸಮಸ್ಯೆ ಮಾಡೋದಿಲ್ಲ, ಸೊ ಹಾಗಾಗಿ ರಾತ್ರಿ ವೇಳೆ ಮುರಿಯೋಣ ಅಂತ ಅವ್ರು ಹೇಳಿದರು. ಸೊ ಆಯಿತು ಬಿಡಿ, ಮುರಿದಾಯ್ತು ಇವತ್ತು ರಾತ್ರಿ ಅಂತ ನಾನು ಕೂಡ ಒಪ್ಕೊಂಡೆ. ನೋಡಿ, ಈ ರೀತಿಯಾಗಿ ಹೆಜ್ಜೆನು ನಮ್ಮ ಮರದಲ್ಲಿಟ್ಟಿದೆ. ನೋಡ್ಬೋದು ವೀಕ್ಷಕರೇ, ಈ ದೊಡ್ಡ ಮರದಲ್ಲಿ ಈ ರೀತಿಯಾಗಿ ಹೆಜ್ಜೆನಿದೆ. ನನ್ನ ಕೈಯಲ್ಲಿ ಸುಮಾರು ಒಂದು ಮಾರು ಉದ್ದ ಇರ್ಬೋದು ಈ ಜೇನು. ತುಂಬ ದೊಡ್ಡದಾಗೆ ಇತ್ತು. ನೋಡಿದರೆ ಹೆದರಿಕೆನೇ ಆಯಿತು. ಅಷ್ಟು ಜೇನುಹುಳುಗಳು ಒಬ್ಬೊಮ್ಮ ವ್ಯಕ್ತಿಗೇನಾದರೂ ಕಚ್ಚಿದರೆ ಖಂಡಿತ ಉಳಿಯೋದು ಸಾಧ್ಯತೆಯೇ ಇರೋದಿಲ್ಲ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ತುಂಬ ಸೂಕ್ಷ್ಮತೆಯಿಂದ ಇವತ್ತು ರಾತ್ರಿವರೆಗೂ ಕಾಯೋಣ. ನೋಡಿ, ಅದನ್ನು ಟೆನೆಕಾಸ್ಟ್ ಅದನ್ನ ಮುರಿಲೇಬೇಕು, ಇಲ್ಲಾಂದರೆ ಅಲ್ಲಿ ಜನಗಳು ಹೋಗೋಕ್ಕೆ ಬಿಡೋದಿಲ್ಲ, ಮತ್ತು ಹೊಲ ಹೊಡೆಯೋದಕ್ಕೂ ಬಿಡೋದಿಲ್ಲ. ಯಾಕೆಂದರೆ ಟ್ರ್ಯಾಕ್ಟ್ರು ಸ್ಟಾರ್ಟ್ ಆಯಿತು ಅಂದರೆ ಅದರಿಂದ ಹೊಗೆ ಬರುತ್ತೆ. ಆ ಹೊಗೆ ಬಂದಾಗ ಜೇನುಗಳು ಎದ್ದು ಆ ಟ್ರ್ಯಾಕ್ಟರ್ ಡ್ರೈವರು ಮತ್ತು ಸುತ್ತಮುತ್ತ ಇರ್ತಕ್ಕಂಥವ್ರಿಗೆಲ್ಲ ಹಾವಳಿ ಕೊಡೋದು. ಅಂದರೆ ಆ ಜೇನುಗಳು ಒಂದು ಬಂದರೆ ಪರವಾಗಿಲ್ಲ, ಇಡೀ ಕಾಂದಾನ್ನೇ ಕರ್ಕೊಂಬಂದು ಕಚ್ಚೋಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಸೊ ಹಾಗಾಗಿ ಅದು ಮುರಿಲೇಬೇಕು ಅಂತ ನಾನು ಕೂಡ ಹೋಗಿ ನೋಡ್ಕೊಂಬಂದೆ. ಮತ್ತು ಮುರಿಯತಕ್ಕಂಥ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದಾಗ ಅವರು ಇವತ್ತು ರಾತ್ರಿ ಬಿಡೋಣ ಅತ್ಲಾಗಿ ಹೋಗಿ ಮುರ್ಕೊಡ್ತೀನಿ ಅಂತ ಅಂದರು. ಬಟ್ ಆದರೆ ಅವತ್ತು ರಾತ್ರಿ ಬರೋಕ್ಕಾಗಲಿಲ್ಲ ಅವರು. ಸೊ ಅಣ್ಣ ನೆಕ್ಸ್ಟ್ ಡೇ ಮುರಿದು ಕೊಡ್ತೀವಿ ಅಂತ, ಬಿಡೋಣ ನಮ್ಮದೇನೋ ಕೆಲಸ ಇದೆ ಅಂದರು. ಸೊ ನೆಕ್ಸ್ಟ್ ಡೇ ಬಂದು ಅವರು ರಾತ್ರಿ ಸುಮಾರು 6:30 ಆಗಿತ್ತು, 6:30-7 ಆ ಟೈಮಲ್ಲಿ ಫೋನ್ ಮಾಡಿದರು ಬರೋಣ ಅಂತ. ಸೊ ನಾನು ಹೋದೆ, ಗಣ ತೆಗೆದುಕೊಂಡು, ಹರಿತವಾದ ಕುಡುಲು ತೆಗೆದುಕೊಂಡು ಹೋಗಿ ಗಣ ಕಟ್ಟಿ ರಾತ್ರಿ ವೇಳೆ ಆ ಎಡಮಟ್ಟೆಯನ್ನು ಗಣದಿಂದ ಎಳೆದ್ರು ಸ್ನೇಹಿತರೆ. ಸೊ ಕೆಳಗಡೆ ಏನಾಗಿತ್ತು ಅಂದರೆ ಬೆಂಕಿ ಹಾಕಿದ್ವಿ, ಗರಿ ಎಲ್ಲ ಒಟ್ಟಿ ಈ ಮರದ ಕೆಳಗಡೆ ಬೆಂಕಿ ಹಾಕಿದ್ವಿ. ಬೆಂಕಿ ಒಳಗಡೆ ಬಿತ್ತು ಆ ಜೇನು. ಬಟ್ ಪಕ್ಕದಲ್ಲೇ ನಾವಿದ್ರೂ ಕೂಡ ನಮ್ಮನ್ನು ಏನು ಕೂಡ ಮುಟ್ಟಲಿಲ್ಲ. ಒಂದು ಜೇನುಹುಳು ಕೂಡ ನಮಗೆ ತೊಂದರೆ ಕೊಡಲಿಲ್ಲ. ಯಾಕೆ ಅವು ರಾತ್ರಿ ವೇಳೆ ಕಣ್ಣು ಕಾಣಲ್ಲ ಅಂತ ಹೇಳ್ತಾರೆ, ಬೆಳಕಿನ ಎಲ್ಲಿರುತ್ತೋ ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮನ್ನು ಯಾರನ್ನೂ ಕೂಡ ಟಚ್ ಮಾಡಲಿಲ್ಲ. ಭಾಳ ಈಸಿಯಾಗಿ ಅದು ಬೀಳ್ತಿದ್ದಂಗೆ ಪಟ್ಟನಂಗೆ ಅದನ್ನು ಆ ಎಡಮಟ್ಟೆಯನ್ನು ಆ ಸೈಡಿಗೆ ಎಳೆದು ಅದರಲ್ಲಿರ್ತಕ್ಕಂಥ ಹುಟ್ಟೆಯನ್ನು ತೆಗೆದು ಜೇನನ್ನು ಇಂತೂ ಕೊನೆಗೂ ಮುರ್ಕೊಂಬಂದ್ವಿ. ರಾತ್ರಿ ಕೊನೆಯಲ್ಲಿ ಮುರಿದಿರ್ತಕ್ಕಂಥ ಜೇನುತುಪ್ಪವನ್ನು ಕೊನೆಯಲ್ಲಿ ತೋರಿಸಿದೆ, ನೋಡ್ಬೋದು ನೀವು ಕೂಡ. ಈ ಹೆಜ್ಜೇನು ಅನ್ನೋದಿದೆಯಲ್ಲ, ಅದು ತುಂಬ ವಿಷಕಾರಿ ಅಂತ ಹೇಳ್ತಾರೆ. ಸೊ ಅಂದರೆ ಈ ಜೇನುಹುಳು ಕಚ್ಚುತ್ತಿದ್ದಂಕಲೇ ಏನಂತ ಪ್ರಭಾವ ಏನು ಬೀರೋದಿಲ್ಲ 1-2 ಹುಳುಗಳಿಗೆ. ಬಟ್ ಆದರೆ ಕೆಲವರಿಗೆ ಅಲರ್ಜಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಬೇರೆ ಥರನೇ ವಾಕರಿಕೆ, ವಾಂತಿ, ಉರಿ ಈ ಥರ ಎಲ್ಲ ಬರುತ್ತೆ. ಮತ್ತು 3-4-5 ಹುಳ ಕಚ್ಚಿದ್ರು ಕೂಡ ಅವರು ಜ್ಞಾನ ತಪ್ಪ ಸಂಭವಗಳು ಇರುತ್ತೆ. ಸೊ ಇದೆಲ್ಲ ನನಗೆ ಹೇಗೆ ಗೊತ್ತು ಅಂದರೆ, ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಕೆಲವು ವಿಚಾರಗಳನ್ನು ನಾನು ತಿಳ್ಕೊಂಡೆ. ಯಾಕೆಂದರೆ ನಮ್ಮ ಹೊಲದಲ್ಲಿ ಈಗ ನೋಡ್ಬೋದು ಹೆಜ್ಜೆನಿಟ್ಟಿದೆ.
ಬಟ್ ಹೆಜ್ಜೆಯನ್ನು ಮುರಿಯೋದಕ್ಕೆ ತುಂಬ ಜನ ವಿಚಾರಿಸ್ದೆ, ಸರ್ ಕೋಲ್ ಜೇನು ತುಡಿಮೆ ಆದರೆ ಮುರಿತೀನಿ, ಬಟ್ ಆದರೆ ಹೆಜ್ಜೆನನ್ನು ಮುರಿಯೋದಕ್ಕಾಗಲ್ಲ ಅಂತಲೂ ಕೂಡ ಹೇಳಿದರು. ಸೊ ಆದರೂ ಇವತ್ತು ರಾತ್ರಿ ಇದನ್ನು ಮುರ್ಕೊಡ್ತೀವಿ ಅಂತ ಒಂದು 3 ಜನ ಒಪ್ಕೊಂಡಿದ್ದಾರೆ. ಸೊ ಅದು ಯಾವ ರೀತಿ ಮುರಿತಾರೆ ಅನ್ನೋದನ್ನು ನೋಡೋಣ. ಮಾಸ್ಕ್ ಎಲ್ಲ ಹಾಕೊಂಡು, ಅಥವಾ ಅದು ರಾತ್ರಿ ವೇಳೆಯಲ್ಲಿ ದೂರದಲ್ಲಿ ಬೆಳಕನ್ನು ಹಾಕಿ, ಅಂದರೆ ಬೆಂಕಿಯನ್ನು ಹಾಕಿ ಅದನ್ನು ಮುರಿದಾರೆ, ಅಂದರೆ ಅದನ್ನು ಕಿತ್ತರೆ ಆ ಹುಳುಗಳೆಲ್ಲ ಬೆಳಕಿನ ಭಾಗಕ್ಕೆ ಹೋಗ್ತವೆ. ಕತ್ತಲಲ್ಲಿ ಜನಗಳಿದ್ರೆ ಕತ್ತಲಲ್ಲಿ ಇರ್ತಕ್ಕಂಥ ಜನರನ್ನು ಮುಟ್ಟೋದಿಲ್ಲ. ಇದು ಬೆಳಕಿಗೆ ಹೋಗಿ ಯಾವಲ್ಲಿ ಬೆಳಕಿರುತ್ತೋ, ಅಂದರೆ ಬೆಂಕಿ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ತವೆ. ಸೊ ಬೆಂಕಿ ಒಳಗಡೆ ಬಿದ್ದು ಹುಳುಗಳು ಸಾಯ್ತವೆ. ಈ ರೀತಿಯಾಗಿ ಮುರಿತಾರೆ ಅಂತಲೂ ಕೂಡ ಹೇಳಿದರು. ಸೊ ಒಟ್ಟಿನಲ್ಲಿ ಈ ಜೇನುಹುಳ ಒಂದು ಕಡೆ ಅಪಾಯಕಾರಿ ಅಂತಲೂ ಹೇಳ್ಬೋದು. ಯಾವುದು ಹೆಜ್ಜೇನು ಇರೋ ಕಡೆ ತುಂಬ ಸೂಕ್ಷ್ಮತೆಯಿಂದ ನಾವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ನೋಡಿ, ಈ ಹೊಲವನ್ನು ಅರ್ಧ ಹೊಡೆದಿದ್ದಾರೆ, ಇನ್ನು ಅರ್ಧ ಹೊಡಿಬೇಕು. ಒಂದು ಮಕ್ಕ ಹೊಡೆದಿದ್ದಾರೆ, ಇನ್ನೊಂದು ಮಕ್ಕ ಹೊಡೆಯೋದ್ರೊಳಗಡೆ ಈ ಜೇನುಹುಳುಗಳು ಎದ್ದಿದ್ದಾವೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಜೇನುಹುಳ ಇರುತ್ತೆ, ಹುಷಾರಿರ್ಬೇಕು. ಮತ್ತು ಜೇನುಹುಳ ಕಡಿದ ತಕ್ಷಣವೇ ಕೆಲವರು ಏನು ಮಾಡ್ತಾರೆ ಅಂದರೆ ಗಾಬರಿ ಆಗ್ತಾರೆ. ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಪ್ರಥಮ ಚಿಕಿತ್ಸೆಯಾಗಿ ಅಲ್ಲಿರ್ತಕ್ಕಂಥ ಲಂಟನ್ ಸೊಪ್ಪು, ಯಾವುದೋ ಒಂದು ಸೊಪ್ಪು ಇದ್ದರೆ, ಮೊದಲು ಜೇನುಹುಳ ಕಡಿರ್ತಕ್ಕಂಥ ಕಡೆ ಮುಳ್ಳಿರುತ್ತೆ. ಜೇನುಹುಳ ಅದು ಹಿಂಬದಿಯಿಂದ ಕುಕ್ಕುತ್ತೆ ಹೊರತು ಮುಂಬದಿಯಿಂದ ಕುಕ್ಕೋದಿಲ್ಲ. ಜೇನುಹುಳ ಅದು ಹಿಂಬದಿಯಿಂದ ಅದು ತನ್ನ ರಕ್ಷಣೆಗೋಸ್ಕರ ಏನು ಮಾಡುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಮುಳ್ಳನ್ನು ನಮ್ಮ ದೇಹದಲ್ಲಿ ಬಿಟ್ಟು ಅದು ಹೋಗುತ್ತೆ. ಸೊ ಅದರಿಂದ ವಿಷ ನಮ್ಮ ದೇಹಕ್ಕೆ ಪಸರಿಸುತ್ತೆ. ಸೊ ಆಗ ನಾವೇನು ಮಾಡಬೇಕು ಅಂದರೆ ದೇಹದಲ್ಲಿರ್ತಕ್ಕಂಥ ಆ ಮುಳ್ಳನ್ನು ಕಿತ್ತು ಹೊರಗಡೆ ಹಾಕಬೇಕು. ಮತ್ತು ಯಾವ ಭಾಗದಲ್ಲಿ ಮುಳ್ಳಿರುತ್ತೋ ಕಿತ್ತಿರ್ತೀವಲ್ಲ ಆ ಜಾಗಕ್ಕೆ ಯಾವುದೋ ಒಂದು ಸೊಪ್ಪಿನ ರಸವನ್ನು, ಹೇಳ್ದೆ ಲಂಟನ್ ಸೊಪ್ಪು, ಯಾವುದೋ ಒಂದು ಸೊಪ್ಪು ರಸವನ್ನು ಬಿಟ್ಟರೆ ಆಗ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಊತ, ಬಾವು, ಉರಿ ಎಲ್ಲ. ಇಲ್ಲ ಅಂದರೆ ಮನೆಗೆ ಹೋಗಿ ಪೇಸ್ಟ್ ಇರುತ್ತೆ, ಪೇಸ್ಟನ್ನು ಹಚ್ಚಿದ್ರು ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಪ್ರಥಮ ಚಿಕಿತ್ಸೆಯನ್ನು ಪಡಿಬೋದು. ಹೆಚ್ಚು ಹುಳುಗಳು ಏನಾದರೂ ಕಚ್ಚಿದರೆ ನೀವು ಆಸ್ಪತ್ರೆಗೆ ಹೋಗಿ ಅದಕ್ಕೆ ಸಂಬಂಧಿಸಿದ ಏನು ಇಂಜೆಕ್ಷನ್ ಇರುತ್ತೆ ಅದನ್ನು ತೆಗೆದುಕೊಬೋದು ಸ್ನೇಹಿತರೆ. ಸೊ ಒಟ್ಟಿನಲ್ಲಿ ಜೇನು ಅಂದರೆ ಎಲ್ಲ ಜೇನುಗಳು ಅಪಾಯಕಾರಿ ಅಲ್ಲ, ಮೇನ್ ಹೆಜ್ಜೇನು ಮಾತ್ರ ಅಪಾಯಕಾರಿ. ಅದು ಬಂದರೆ 1-2 ಬರೋದಿಲ್ಲ, ಇಡೀ ಮನುಷ್ಯನನ್ನು ಆವರಿಸ್ಬಿಡುತ್ತೆ. ಅಷ್ಟು ಜೇನುಗಳು ಒಂದೇ ಸಾರಿ ಬಂದು ಕಚ್ಚಿದರೆ ಪ್ರಾಣಾಪಾಯವೂ ಕೂಡ ಸಂಭವಿಸುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹೆಜ್ಜೆಯನ್ನು ಮುರಿಬೇಕು ಅಂದರೆ ಭಾಳ ಸೂಕ್ಷ್ಮತೆಯಿಂದ ಮತ್ತು ಭಾಳ ಕ್ರಮಗಳನ್ನು ತೆಗೆದುಕೊಂಡು ಹೆಜ್ಜೆನನ್ನು ಮುರಿಬೇಕಾಗುತ್ತೆ. ನಾನು ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದೆ. ಕೋಲ್ ಜೇನು ಮತ್ತು ತುಡಿಬೆ ಜೇನುಗಳು ಮತ್ತು ಸಾಕಾಣಿಕೆ ಮಾಡಿರ್ತಕ್ಕಂಥ ಜೇನುಗಳನ್ನು ಮುರಿಯೋದನ್ನು ಯೂಟ್ಯೂಬ್ಗಳಲ್ಲಿ ನೋಡಿದ್ದೇನೆ. ಬಟ್ ಹೆಜ್ಜೆನನ್ನು ಮುರಿತಕ್ಕಂಥದ್ದು ಕಡಿಮೆ, ತುಂಬ ಕಡಿಮೆ ವಿಡಿಯೋಸ್ಗಳು ಇದೆ. ಏಕೆಂದರೆ ಹೆಜ್ಜೆನ ಜೊತೆ ಆಟ ಆಡೋದು ಅಷ್ಟು ಸುಲಭ ಅಲ್ಲ. ಅದು ಪ್ರಾಣಕ್ಕೆ ಕುತ್ತನ್ನು ತರ್ತಕ್ಕಂಥ ಆ ಹುಳುಗಳು, ಅವು ಒಂದೊಂದು ಭಾಳ ದಪ್ಪನೇ ಇರುತ್ತೆ. ಹುಳ ನೋಡ್ಬೋದು. ಸೊ ಈ ರೀತಿಯಾಗಿ ಇರುತ್ತೆ. ನೋಡಿ, ನಮ್ಮ ಹೊಲ ಈ ರೀತಿ ಇದೆ. ಒಂದು ಭಾಗ ಒಡ್ಸೀವಿ, ಇನ್ನೊಂದು ಭಾಗ ಒಡಿಸ್ಬೇಕು. ಇಲ್ಲೆಲ್ಲ ನೋಡ್ಬೋದು, ಗರಿ, ಅವರೆ ಗಿಡ ಎಲ್ಲ ಇದೆ. ಒಂದು ಭಾಗ ಹೊಡೆದಿದ್ದಾರೆ, ಅರ್ಧಂಬರ್ಧ ಅವರೆ ಗಿಡ ಇದೆ ನೋಡ್ಬೋದು. ಈ ರೀತಿಯಾಗಿದೆ. ಇನ್ನೊಂದು ಭಾಗ ಅವರು ಹೊಡೆಯೋದ್ರೊಳಗಡೆ ಆಲ್ರೆಡಿ ಜೇನುಹುಳುಗಳು ತೊಂದರೆಯನ್ನು ಕೊಟ್ಟಿದ್ದಾವೆ. ಇದು ನಮ್ಮ ಹೊಲದಲ್ಲಿ ಜೇನುಹುಳುಗಳು ಮಾಡಿರ್ತಕ್ಕಂಥ ಹಾವಳಿ ಮತ್ತು ನಮ್ಮ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ. ಈ ರೀತಿಯಾಗಿದೆ. ನಾನು ಬೆರ್ಸಿಟ್ಟು ಮತ್ತು ಹ್ಯಾಂಡ್ ಗ್ಲೌಸು ಮತ್ತು ಕಣ್ಣಿಗೆ ಕವರು, ಟ್ರಾನ್ಸ್ಪರೆಂಟ್ ಕವರು ಎಲ್ಲ ತೆಗೆದುಕೊಂಡು ಹೋದೆ ಸ್ನೇಹಿತರೆ. ಬಟ್ ಆದರೆ ಆ ಜೇನು ಹುಳು ಕಟ್ ಮಾಡೋಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಏನನ್ನೂ ತಂದಿರಲಿಲ್ಲ. ನನಗೆ ಗಾಬರಿ ಆಯಿತು, ಏನಪ್ಪ ಇವನು ಹೆಂಗೆ ಮುರಿತಾನೆ ಅಂತ. ಬಟ್ ಆದರೆ ಅವನು ಎಳೆದಾಗ ಕೆಳಗಡೆ ಬೆಂಕಿ ಹಾಕಿದ್ದ ಒಂದು ಹುಳನೂ ಕೂಡ ನಮಗೆ ಟಚ್ ಮಾಡಲಿಲ್ಲ. ನಾನು ತಗೊಂಡೋಗಿರ್ತಕ್ಕಂಥ ಬೆರ್ಸಿಟ್ಟು, ಗ್ಲೋಸು ಎಲ್ಲ ವೇಸ್ಟ್ ಆಯಿತು ಸ್ನೇಹಿತರೆ. ಒಟ್ಟಾರೆ ಭಾಳ ಈಸಿಯಾಗಿ ಅವರು ಮುರಿದ್ರು ಅಂತ ಕೊನೆಯದಾಗಿ ಹೇಳ್ಬೋದು. ಅಂತೂ ಇಂತೂ ಕೊನೆಗೆ ಜೇನು ಹುಟ್ಟೆಯನ್ನು ತೆಗೆದು ಜೇನುತುಪ್ಪ ಇರ್ತಕ್ಕಂಥ ಗಟ್ಟಿಯಾದ ಹುಟ್ಟೆಯನ್ನು ಒಂದು ಬಾಕ್ಸ್ ತೆಗೆದುಕೊಂಡೋಗಿದ್ದೆ. ಆ ಬಾಕ್ಸಲ್ಲಿ ತುಂಬಿಕೊಂಡು ಮನೆಗೆ ಬಂದೆ. ಬಟ್ ಮನೆಗೆ ಬಂದರೂ ಕೂಡ ಅದನ್ನು ಬಿಚ್ಚೋಕ್ಕೆ ತುಂಬಾ ಹೆದರಿಕೆ ಆಯಿತು. ಕೆಲವು ಹುಳುಗಳು ಎಲ್ಲಿ ಬಂದು ರಿಟರ್ನ್ ನಮಗೆ ಕಡಿತಾವೋ ಅದರೊಳಗಡೆ ಇರ್ತಕ್ಕಂಥವು ಅಂತ ತುಂಬ ಗಾಬರಿ ಪಟ್ಟು ಕೊನೆಗೆ ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಅದ್ರ ಕ್ಯಾಪ್ ತೆಗೆದು ಪಟ್ಟನಂಗೆ ಅದಕ್ಕೆ ಬೆಳಕನ್ನು ಬಿಟ್ಟು ನೋಡಿದೆ. ಬೆಳಕನ್ನು ಬಿಟ್ಟು ತುಪ್ಪಕ್ಕೆ ನೋಡಿದಾಗ ಆ ತುಪ್ಪದಲ್ಲಿ ಜೇನುಹುಳುಗಳು ಅಂಟಿದ್ದು. ಸೊ ಸಮಸ್ಯೆ ಇಲ್ಲ ಅಂತ ಆಗ ಕೊನೆಗೆ ತೆಗೆದು ಬಾಕ್ಸನ್ನು ಹಿಂಡಿದೆ. ಆಗ ತುಪ್ಪ ಸಿಕ್ತು ಕೊನೆಗೂ. ಜೇನು ಹುಟ್ಟೆ ಇಟ್ಟಿದೆ ಇಲ್ಲಿ ಗರಿನಾಗ ಇಲ್ಲಿ ಅಂತ ನೋಡ್ತಾ ಮುಟ್ಟಬೇಡ.
ದೂರದಿಂದ ಇಡಿ. ಸಂಜಾನ ಕೊಟ್ಟದಾಗೆ ಒಟ್ಟಿಡ್ತಾರೆ ಹುಟ್ಟಿ ಬೇಕಾದ್ರೆ ಬೇಡ ಸುಮ್ಮನೆ ಯಾಕೆ ಬಿಡ್ಕಂತ. ದೂರ ಇಡ್ಕ, ಸೋರಿಸ್ಬೇಕು, ಮಧ್ಯಕ್ಕೆ ಸೋರಿಸ್ಬೇಕು. ದೂರ ಹೋಗು. ನಾನು ಕಾಣ್ತೀನ? ನೀನು ಕಾಣಲ್ಲ. ಎಂತ ಮೇಲೆ ಕಾಣ್ತೀನಿ ನೀಟಾಗಿ. ಮೂಲಿಗೆ ಹೋಗಿ ನೀನು ಕಬ್ಬದ ಮೂಲಿಗೆ ಹೋಗು. ನನ್ನ ಮುಖ ತೋರಿಸೋ ಹಿಂದಕ್ಕೆ ಹಿಡಿಯಬ್ಬ. ನೋಡ್ರಿ ವೀಕ್ಷಕರೇ, ಬೆಳಗ್ಗೆ ನೋಡಿದ್ರೆ ಹೊಟ್ಟೆನ ಇವತ್ತು ಶಿವ ಅಂತ ಹೇಳಕ ಬಂದೀನಿ. ಕತ್ಲಾಯ್ತು. ನಾವು ನಮ್ಮ ಸ್ನೇಹಿತರು ಹೋಗಿ ನಮ್ಮ ಸ್ನೇಹಿತರು ಹೇಳಿದ್ರು, ನಾನು ಹೊಟ್ಟೆ ಸಮೇತ ತೊಗೊಂಬಂದಿನಿ. ಹೆಜ್ಜೇನು ತುಂಬ ಅದ್ಭುತವಾಗೈತೆ, ಜೇನು ಮಾತ್ರ ನೋಡ್ಬೋದು. ಇನ್ನು ಹಿಂಡಿಲ್ಲ, ಇದು ಕೇವಲ ಬಿದ್ದಿರೋದಂತ ಮಾತ್ರ. ಹಿಂಡಿ ಇನ್ನೂ ಜಾಸ್ತಿ ಬರುತ್ತೆ ತುಪ್ಪ. ನೋಡ್ಬೋದು, ಗಟ್ಟಿಯಾದ ತುಪ್ಪ. ತೊಳೆದೇನಮ್ಮ? ತೊಗೊಂಬ, ಒರೆಸಿ ಒಂದು ಬಟ್ಟೆಗೆ. ನೋಡಿ ವೀಕ್ಷಕರೇ, ಹೆಜ್ಜೆನು ಈ ಥರ ಕೆಂಪುಗೆ ಪ್ಯೂರ್ ಹೆಜ್ಜೆನು ಈ ಥರ ಬರುತ್ತೆ. ಇದು ಯಾಕೆಂದರೆ ನಾನು ಲೈವಲ್ಲಿ ನಾವೇ ಸಾಕಿರೋಲ್ಲ, ಮರದಲ್ಲಿರ್ತಕ್ಕಂಥದ್ದು ಕೊಯ್ದಿರೋದು. ನೋಡಿ ಎಷ್ಟು ಗಟ್ಟಿ ಇದೆ, ಮತ್ತು ಈ ಥರ ಪ್ಯೂರ್ ಕೆಂಪು ಬರುತ್ತೆ. ಅಮ್ಮ ಇನ್ನೊಂದಿಲ್ಲ ನಮ್ಮ ಈ ಥರದ್ದು ಅಮ್ಮ. ತುಂಬ್ತೇನೆ ಅದು. ಎಲ್ಲಿಟ್ಟೆ ನನ್ನ ಮೊಬೈಲ? ತಗೊಳ, ಮುಚ್ಚಿಡ, ಮುಚ್ಚೆ. ಯಾವ್ದ ಇದು ಮುಚ್ಚಿ. ಹಾಂ, ಇದಿನ್ನೂ ಲೀಟ್ರ್ ಆಗಿಲ್ಲ. ಲೀಟ್ರ್ ಅಲ್ಲ, ಅದು ಅರ್ಧ ಲೀಟ್ರ್ ಅದು. ಕೆಜಿ ಬಾಟ್ಲಿದು. ಕೆಜಿ ಬಾಟ್ಲಿದು. ನನ್ನ ಮೊಬೈಲ್ ಏನಾಯ್ತು ಕೀರ್ತಿ? ಅಲ್ಲೇ ಒಳಗಿಟ್ಟಿಗೆ ನೋಡು. ಅಯ್ಯೋ, ಒಂದು ಕೈಗೆ ನೀರು ಒಂದು ಬಕೆಟ್ ನೀರು ತಂಬ, ನೀರು ತಂಬ. ನೀರಂತ ಕೊಡ. ಇದಕ್ಕೆ ಇಲ್ಲಿತ್ತು. ಹೆಂಗೆ ಹಿಂಡ್ಬೇಕಲ್ಲ ಅದನ್ನ? ಎಲ್ಲೈತಲ್ಲ ತುಪ್ಪದ ಹಿಂಡಿದಾರ. ಇಲ್ಲ ಮ್ಯಾಣಿ ಮತ್ತೆ ಅದೇ ಉಲ್ಟಾ ಇಡಿ ಚಿನ್ನಿ ಅದನ್ನ. ಯಾರಿಗೆ? ನಿನ್ನ ಮಗಳಿಗೆ? ಕಾಣ್ತೈತಾ? ನೋಡಿದ? ಹಾಂ, ಏನು ಹಿಂಡ್ತದ ಈಗ? ಅದು ಹಿಂಡುವೆ ಎಳೆ ಜೇನಂತೆ ಅರ್ಚನಾ. ಇದು ಭಾಳ ದಿನ ಬಿಡ್ಬೇಕಾಯ್ತಂತ, ಇನ್ನೂ ಜಗ್ಗಿ ತುಪ್ಪ ಸಿಕ್ತಿತ್ತಂತೆ. 1 ಲೀಟ್ರ್ ಸಿಗ್ಬೋದು. ಹಾಂ, ಆ ಹುಟ್ಟಿ ಪಾಪ ಕೊಯ್ದು ನಮಗೆ ಪೂಜೆ ಬೇಕು ಅಂದಿದ್ದಕ್ಕೆ ಅವಣ್ಣ ತಕ್ಕಂದಂಗೆ ಪೂರ್ತಿ ಹಾರಾಡ್ತೈತೆ ಅಲ್ಲ. ನೋಡಲ್ಲ ಅದ ತೆಗಿ, ಫಸ್ಟ್ ಅದು ನೋಡವ. ಹುಳುಗಳು ತೆಗಿ, ಹುಳ ತೆಗಿ. ಕಾಣ್ತೈತೆ ನೋಡು. ನೋಡಿದೆ? ಹೆಂಗೆ? ಅಲ್ಲೇ ಒಡ್ಡೆ
ಅಲ್ಲೇ ನಿನ್ ಮಕ್ಳು ಎಲ್ಲ ನೀವು ಬಾಯಿ ಒಟ್ರಿ ಅಲ್ಲೇ ಒಟ್ರೆ ಒಯ್ತೀನಿ ಮತ್ತೇನ್ ಎತ್ತಿಡೋದು. ಹುಳಗಳು ನೋಡಿ ತೆಗೆದ್ರವ ಇವ ತುಪ್ಪದಾಗಿರವು. ಹಾ ತುಪ್ಪ ಅವಣ್ಣ ಇವತ್ತೇ ಮಾಡಕ್ ಹೋಗ್ಬಿಡ್ರಕ್ಕ, ಭಾಳ ಹುಳ ಇದಾವೆ, ನಾಳೆಕ್ಕೆ ಬಿಸಿಲು ಮೇಲಕ್ಕೆ ಇಡ್ರಿ ಅಂತ ಅಂದಿದ್ದ. ಏ ಇವನು ನೋಡೋಣ ಬಾಯಿನಂತ ಪ್ಲಾಸ್ಟಿಕ್ಕಿನ ಪೇಪರ್ ಮುಚ್ಚಳಕ್ಕೆ ಹಾಕಿದ್ವಿ, ಹಾಕಿ ಬರುತ್ತಾ ಇಲ್ಲ ನೋಡೋಣ ಅಂತ ಟ್ರೈ ಮಾಡಿದ್ವಿ. ತಿಂದು ಎಂಜಲ್ ಮಾಡಿಲ್ಲ. ಓ ಎಂಜಲ್ ಮಾಡಿಲ್ಲ ಕಣ. ಓ ಹಾಂ ಎತ್ತಕ್ಕೆ ನೀನು ಸುಮ್ಮನೆ ಅಮ್ಮ ಕೊಡು ನಿಮಿಷ ತಡಪ್ಪ. ಒಂದು ಪಾಕೆಟ್ ಹತ್ರ ಎತ್ತಿಡೋಣ ಅಂತ. ದೇವ್ರ ಮನೆಗೆ ದೇವ್ರ ಪೂಜೆಗೆ ಎತ್ತಿಡು. ಇಷ್ಟು ಮಾಡಿ ದೇವ್ರ ಮನೆಗೆ ಎತ್ತಿಡೋಣ ಅಂತ. ಕೈಯಾಗ ಗೋಚಲ್ಲ ಅದು ಶೇಖರ ಗೋಚಂಗಿ. ನೀಟ್ ಆಯ್ತು. ಸಾಕು ಎತ್ತಿಡು, ಸಾಕು ಪೂಜೆಗೆ ಎತ್ತಿಡು. ಲೆಕ್ಕ ನೋಡ್ಕೆ ತಿಂದು ಸವಿತ್ಗೂ ಎತ್ತಿಡು, ಇವು ತಿಂದು ಅರ್ಚನೆಗೂ ಎತ್ತಿಡು. ಅದು ಓಟು ಬಂದಿದ್ದು ಒಂದು ಕಾಕಂತ. ಇನ್ನೊಂದು ಬಾಕ್ಸ್ ತಂಬ, ಇನ್ನೊಂದು ಅಷ್ಟೇ ಸಿಗುತ್ತಂಬ. ತಿನ್ನು ಬಾಯಿ ಬರ್ತಿ ತಿನ್ನಲೇ. ಪೊಕ್ಕಲಿ ಅವಳು ತಿನ್ನು, ಸಿಹಿ ಇರ್ತಿ. ಜೇನುಹುಳ ಇಲ್ಲ ಸೈ ತೋರು. ಬೆಲ್ಲ ಪಾಕ ಈ ಕಡೆ